ನೋಡಿ ಈ ವಿಡಿಯೋ ಗಮನಿಸಿದ್ರಲ್ಲ, ಆ ಲೇಡಿ ಹೇಳ್ತಾರೆ 4 ನಿಮಿಷ ತನಕ ಫೇಸ್ ಬಿಟ್ಟರೆ ಇನ್ನೇನು ತೋರಿಸ್ಬೇಡ, ಅದಾದಮೇಲೆ ಶೋ ಮಾಡ್ಬೋದು ಅಂತ. ಇದಕ್ಕೆ ಏನು ಹೇಳಬೇಕು ಅಂತ ನೀವೇ ಹೇಳಬೇಕು. ಯಾಕೆಂದರೆ ಈ ಜಾಲ ನೋಡಿ ಹೆಂಗೆಲ್ಲ ವರ್ಕೌಟ್ ಆಗ್ತಾ ಇದೆ ಅಂತ ಅವ್ರಿಗೆ. ನಾವು ಲಕ್ಷ ದಿನಕ್ಕೆ ಲಕ್ಷ ದುಡಿತೀನಿ ಅಂತ ಹೇಳ್ತಾರೆ ಅವರು. ಮನೆ ಕಟ್ಟಿದ್ದೀವಿ 2 ಬೆಂಗಳೂರಿನಲ್ಲಿ, ಆರಾಮಾಗಿ ಸಂಪಾದನೆ ಮಾಡ್ಬೋದು ದುಡ್ಡು, ಏನು ಭಯಪಡೋ ಅವಶ್ಯಕತೆ ಇಲ್ಲ, ಏನೂ ಸಮಸ್ಯೆ ಆಗೋದಿಲ್ಲ ಹೀಗಂತ ಹೇಳ್ತಾರೆ ಆ ದಂಪತಿಗಳಿಬ್ರು. ಅವರು ಮಾಡ್ತಿದ್ದಾರಂತೆ ಇದನ್ನು, ಜೊತೆಗೆ ಬೇರೆಯವ್ರನ್ನೂ ಸೇರಿಸ್ತಿದ್ದಾರಂತೆ. ಬೇರೆಯವ್ರು ಸೇರಿಸೋದಕ್ಕೆ ದುಡ್ಡೇನೂ ತಗೊಳ್ಳಲ್ವಂತೆ. ಆದರೆ ಅವರು ಸೇರಿಸಿದವರು ಟಾರ್ಗೆಟ್ ರೀಚ್ ಮಾಡಿದ್ರೆ ನಮಗೇನಾದರೂ ಒಂಚೂರು ಕೊಡ್ತಾರೆ ಅವರು. ನಿಮ್ಮೇಲಿರೋರು ಯಾರು, ಎಲ್ಲಿದ್ದಾರೆ ಅವರು ಅಂತ ಕೇಳಿದಾಗ ತಮಿಳ್ನಾಡಲ್ಲಿದ್ದಾರೆ ಅಂತ ಹೇಳ್ತಾರೆ ಅವರು. ಅವ್ರು ಹೇಳಿರೋ ಮಾತಿದು, ತಮಿಳ್ನಾಡಲ್ಲಿದ್ದಾರೆ ಅಂತ ಹೇಳ್ತಾರೆ. ಈ ಜಾಲ ನೋಡಿ ಎಲ್ಲೆಲ್ಲಿ ವರ್ಕೌಟ್ ಆಗ್ತಿದೆಯೋ ಏನೋ. ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಹಲವು ಆ್ಯಪ್ಗಳಿದ್ದಾವೆ, ಡೇಟಿಂಗ್ ಆ್ಯಪ್ಗಳು. ಎಲ್ಲ ಡೇಟಿಂಗ್ ಆ್ಯಪ್ಗಳದ್ದು ಆಲ್ಮೋಸ್ಟ್ ಎಲ್ಲ ಡೇಟಿಂಗ್ ಆ್ಯಪ್ಗಳದ್ದು ಇದೇ ಬಂಡವಾಳ, ಇದೇ ಕತೆ. ನೋಡಿ ಪಾಪ ಕಾಲೇಜ್ ಹುಡುಗಿರು ಈ ಬಲೆಗೆ ಬೀಳ್ತಾರೆ ಅಂತಂತಂದರೆ ಇವರಿಗೆ ಇನ್ನೆಷ್ಟು ಮಟ್ಟಿಗೆ ಮರಳು ಮಾಡಿರಬೇಡ. ಯಾರೂ ಸೇಫ್ ಅಲ್ಲ ಬೆಂಗಳೂರಿನಲ್ಲಿ. ಹೇಳ್ತಾರಲ್ಲ, ಸೆರಗಲ್ಲಿ ಕಟ್ಕೊಂಡಿರೋ ಕೆಂಡ ಇದ್ದಂಗೆ ಅಂತ. ನಿಜ ಅದು. ಎಷ್ಟು ಸೇಫ್ ಆಗಿದ್ರೂ ಕೂಡ ಈ ಬೆಂಗಳೂರು ಅನ್ನೋದಿದೆಯಲ್ಲ, ಅಷ್ಟೇ ಉದ್ಧಾರ ಮಾಡುತ್ತೆ, ಅಷ್ಟೇ ಜನರನ್ನು ಹಾಳು ಮಾಡುತ್ತೆ. ಇನ್ಕ್ಲೂಡಿಂಗ್ ಗಂಡು ಮಕ್ಕಳಾಗಿರಲಿ ಅಥವಾ ಹೆಣ್ಮಕ್ಳಾಗಿರಲಿ. ಗಂಡು ಮಕ್ಕಳಾಗಿದ್ದರೆ ಅದೊಂದು ರೀತಿಯಾಗಿ ನಶೆಯ ಜಾಲ, ಅದರಲ್ಲಿ ಹಾಳಾಗ್ತಾರೆ. ಹೆಣ್ಮಕ್ಳಾದರೆ ಈ ಮಾಯಾಜಾಲದಿಂದ ಹಾಳಾಗ್ಬಿಡ್ತಾರೆ. ಹಾಗಾಗಿ ನೀವೆಷ್ಟು ಸೇಫ್ ಆಗಿರ್ತೀರೋ ಅದು ನೀವು ಮುಖ್ಯ. ಇಂಥ ಜಾಲಕ್ಕೆ ಬೀಳಬಾರ್ದು. ಈ ರೀತಿಯಾದಂಥ ಡೇಟಿಂಗ್ ಆ್ಯಪ್ಗಳಿದೆಯಲ್ಲ, ಅಥವಾ ನೀವು ಫ್ರೆಂಡ್ ಮಾಡ್ಕೊಳ್ಬೋದು, ಮಾತಾಡ್ಬೋದು, ನಿಮಿಷಕ್ಕೆ 50 ರೂಪಾಯಿ, 40 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಅಂತೆಲ್ಲ ಬರುತ್ತಲ್ಲ, ದಯವಿಟ್ಟು ಈ ಆ್ಯಪ್ಗಳ ಮೊರೆ ಹೋಗದೇ ಇದ್ರೇ ಬೆಸ್ಟು ನೀವು. ಆಮೇಲೆ ನೋಡಿ, ಬ್ಲ್ಯಾಕ್ ಮೇಲ್ ಕೂಡ ಆಗುತ್ತಂತೆ. ಅವರೇ ಹೇಳ್ತಾ ಇರೋದು, ಅಲ್ಲಿನ ತರುಣಿಯರೇ ಹೇಳ್ತಾ ಇರೋದು. ನೀವೇನಾದರೂ ಗಂಡು ಮಕ್ಕಳು ಇದರಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತಾಡೋದಕ್ಕೆ ಅಂತ ಹೋದರೆ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಹೆಸರಿಗೆ ಹಾಕಿ ಟ್ಯಾಗ್ ಮಾಡಿ, ನಿಮ್ಮ ಜೀವನನೇ ಬರ್ಬಾದಾಗ್ಬಿಡುತ್ತೆ. ಲಕ್ಷಾಂತರ ರೂಪಾಯಿ ನೀವು ಕಳ್ಕೊಳ್ಳೋದಲ್ಲದೆ, ಮೊನ್ನೆ ಒಂದಾಯಿತು ಗೊತ್ತಾ, ಇದೇ ರೀತಿಯಾಗಿ ಕೇರಳದಲ್ಲಿ ಏನೂ ತಪ್ಪು ಮಾಡ್ದೇನೆ ಪಾಪ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅವಮಾನಕ್ಕೊಳಗಾಗಿ. ಸೋಷಿಯಲ್ ಮೀಡಿಯಾದಲ್ಲಿ ಪಾಪ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಂಗ್ ಮೆಸೇಜ್ ಪಾಸ್ ಮಾಡಿ ಅವರ ಮಾನ ಮರ್ಯಾದೆ ಹರಾಜಾಯಿತು ಅಂತ ಹೇಳಿ ಪಾಪ ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಹಾಗೆ ಈ ರೀತಿಯ ಕೇಸೆಲ್ಲ ಆಗಬಾರ್ದಲ್ಲವ, ಎಚ್ಚೆತ್ಕೊಳ್ಬೇಕು. ನಾನು ಹೇಳಿದ್ನಲ್ಲ, ಬೆಂಗಳೂರು ಎಲ್ಲವನ್ನೂ ಕೊಡುತ್ತೆ, ಎಲ್ಲವನ್ನೂ ಕಿತ್ಕೊಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಿದ್ದು ನಾನು, ಈ ಡೇಟಿಂಗ್ ಆ್ಯಪ್ಗಳ ಮೊರೆ ಹೋಗದೇ ಇದ್ರೇ ಬೆಸ್ಟು. ನೀವು ಈ ಬಲೆಗೆ ಬಿದ್ದರೆ ನಿಜಕ್ಕೂ ನಿಮ್ಮ ಜೀವನ ಸರ್ವನಾಶ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ. ಯಾವುದೇ ರೀತಿಯಾದಂಥ ಡೇಟಿಂಗ್ ಆ್ಯಪ್ ಆಗಲಿ ಅಥವಾ ಇನ್ನೊಂದು ಆ್ಯಪ್ಗಳಾಗಲಿ ಆ್ಯಡ್ಗಳು ಬರುತ್ತೆ ಆಬ್ವಿಯಸ್ಲಿ. ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ನಿಮಗೆ ಆ್ಯಪಲ್ಲಿ ಒಂದು ಸಜೆಷನ್ ಬರುತ್ತೆ, ಹೋಗಬೇಡಿ. ನಿಮ್ಮ ಬಡತನವನ್ನೇ ಈ ತಂಡ ಬಳಸ್ಕೊಂಡ್ಬಿಡುತ್ತೆ, ಜಾಗ್ರತೆಯಿಂದಿರಿ. ನಿಮ್ಮನ್ನು ಡಿಜಿಟಲ್ ವೇಶ್ಯಾವಾಟಿಕೆಗೆ ತಳ್ಳಿಬಿಡ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಹಣಕ್ಕಾಗಿ ಈ ಜಾಲಕ್ಕೆ ದಯವಿಟ್ಟು ಬೀಳ್ಬೇಡಿ ಯುವತಿಯರು ಎಸ್ಪೆಷಲಿ. ಇದು ನಿಮ್ಮ ಪವರ್ ಟಿವಿಯ ಕಾಳಜಿ, ಕಳಕಳಿ. ಇದು ವೇಶ್ಯಾವಾಟಿಕೆ ಅಲ್ಲ, ಇದು ಆ ರೀತಿಯಾಗಲ್ಲ ಅಂತ ಹೇಳ್ತಾರೆ, ಆದರೆ ಅವರ ಮಾತಿಗೆ ಮರುಳಾಗಬೇಡಿ. ಇದು ಡಿಜಿಟಲ್ ವೇಶ್ಯಾವಾಟಿಕೆ. ನಿಮಗೆ ಗೊತ್ತಿಲ್ಲದೇನೆ ತಳ್ಳಿಬಿಡ್ತಾರೆ ಆ ಜಾಲ. ಬರ್ತಾ ಇದೆಯಲ್ಲ ದುಡ್ಡು ಅಂತ ಹೇಳ್ತಾರೆ, ತೋರಿಸ್ತಾರೆ, ಆಸೆ ತೋರಿಸ್ತಾರೆ, ದಿನಕ್ಕೆ 5,000 ರೂಪಾಯಿ ಸಂಪಾದನೆ ಮಾಡೋಂಗಾಗತ್ತೆ. ಆದರೆ ಅದು ಕೆಲಸ ಅಲ್ಲ, ಅದು ಡಿಜಿಟಲ್ ವೇಶ್ಯಾವಾಟಿಕೆ. ದಯವಿಟ್ಟು ಹೆಣ್ಮಕ್ಳು ಹುಷಾರಾಗಿರಿ. ಇದು ಪವರ್ ಟಿವಿಯ ಕಳಕಳಿ. ನೋಡಿ, ಅದೇ ವಿಡಿಯೋದಲ್ಲಿ ಒಂದಷ್ಟು ಜನ ಕಾಲೇಜ್ ಹುಡುಗಿಯರಿದ್ದಾರೆ, ಓದ್ತಾ ಇರೋರು ಇದ್ದಾರೆ, ಲೋನ್ ತಗೊಂಡಿರೋರು ಇದ್ದಾರೆ, ಕಷ್ಟ ಅಂತಿದ್ದಾರೆ. ಅದೇ ಈ ಜಾಲಕ್ಕೆ ಬೇಕಾಗಿರುವಂಥ ಒಂದಷ್ಟು ವಿಚಾರಗಳು. ಅದನ್ನ ಇಟ್ಕೊಂಡೇ ಬಲೆ ಬೀಸ್ತಾರೆ ಇವರು. ಅದನ್ನ ಇಟ್ಕೊಂಡೇ ನಿಮ್ಮನ್ನು ಈ ಮರಳು ಮಾಡಿ ಈ ಜಾಲಕ್ಕೆ ತಳ್ಳಿಬಿಡ್ತಾರೆ. ದಯವಿಟ್ಟು ಈ ಹಣಕ್ಕೆ, ಈ ಜಾಲಕ್ಕೆ ದಯವಿಟ್ಟು ಯಾವ ಯುವತಿಯರು ಕೂಡ ಹೋಗಬೇಡಿ. ಜೊತೆಗೆ ಗಂಡುಮಕ್ಕಳು ಕೂಡ ಅಷ್ಟೇ ಸೇಫ್ ಆಗಿರಿ. ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಮಾನ ಮರ್ಯಾದೆ ಎಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜು ಹಾಕ್ಬಿಡ್ತಾರೆ, ದುಡ್ಡಿಗೆ ಬೇಡಿಕೆ ಇಡ್ತಾರೆ. ದಯವಿಟ್ಟು ಯಾವುದೇ ರೀತಿಯಾದಂಥ ಆ್ಯಪ್ಗಳನ್ನು, ಈ ರೀತಿಯಾದಂತಹ ಡೇಟಿಂಗ್ ಆ್ಯಪ್ಗಳನ್ನು ಬಳಸಬೇಡಿ. ಡಿಜಿಟಲ್ ಯುಗದಲ್ಲಿದ್ದೀವಿ, ಏನು ಬೇಕಾದರೂ ಆಗಬಹುದು. ಜಸ್ಟ್ ನೀವು ಯೂಸ್ ಮಾಡ್ದೇ ನಿಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡನ್ನು ಕಳವು ಮಾಡೋ ಪ್ರಕರಣ ಎಷ್ಟೊಂದಾಗಿದೆ. ಇನ್ನು ಮಾನ ಮರ್ಯಾದೆ ಹರಾಜು ಹಾಕೋದು ಇವರಿಗೆ ಚಿಟಿಕೆ ಹೊಡೆದಷ್ಟು ಸುಲಭದ ಕೆಲಸ. ದಯವಿಟ್ಟು ಈ ಬೇಡದೇ ಇರೋ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ನಿಮ್ಮ ಪವರ್ ಟಿವಿಯ ಕಾಳಜಿ ಮತ್ತು ಕಳಕಳಿ.